ನಾಗವೇಣಿ, ಹರೇ ಕೃಷ್ಣ ಗುರುಗಳೇ, ಭಗವದ್ಗೀತೆ ಓದಬೇಕಾದರೆ ಯಾವ ನಿಯಮಗಳನ್ನು ಪಾಲಿಸಬೇಕು? ಭಕ್ತಿ ಒಂದಿರಲಿ, ಜ್ಞಾನದ ಹಸಿವಿರಲಿ. ಒಂದೊಂದು ಅಕ್ಷರ ಓದಬೇಕಾದ್ರೂ ಅಷ್ಟೇ ಏಕಾಗ್ರತೆ ಇರಲಿ. ಅಷ್ಟು ಬಿಟ್ಟರೆ ಬೇರೆಲ್ಲ ನಿಯಮಗಳು, ಬೇರೆಲ್ಲ ಕಟ್ಟುಪಾಡುಗಳು ಮೇಲ್ನೋಟಕ್ಕೆ ಮುಖ್ಯ ಅಂತ ಅನಿಸಿದ್ರು ಭಕ್ತಿ, ನಾನು ತಿಳ್ಕೊಳ್ಬೇಕು ಅನ್ನೋ ಹಸಿವು, ಅದು ಪಂಡಿತನಾಗಲಿಕ್ಕಲ್ಲ, ಆ ಜ್ಞಾನದಿಂದ ನಾನು ಬೆಳಕಿನತ್ತ ಸಾಗಬೇಕು. ನನ್ನೆಲ್ಲ ಅಹಂಕಾರ ಅಜ್ಞಾನಗಳನ್ನು ದೂರ ಮಾಡಿಕೊಂಡು ನಾನು ಹಗುರಾಗಬೇಕು. ಈ ಕಾರಣಕ್ಕೆ, ಅಂದರೆ ಕೃಷ್ಣನನ್ನು ಅಥವಾ ದೇವರನ್ನು ತಿಳಿಯೋದಕ್ಕೆ, ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ, ನನ್ನೊಳಗಿನ ಒಂದಷ್ಟು ತಿದ್ದುಪಡಿ ನಾನು ಮಾಡಿಕೊಳ್ಳಿಕ್ಕೆ ಅದನ್ನು ನಾನು ಓದ್ತಾ ಇದ್ದೇನೆ ಹೊರತು ನಾನು ಇದನ್ನು ಓದಿಕೊಂಡು ನಾನು ಪಂಡಿತ ಆಗಬೇಕು ಅಥವಾ ನಾನು ಓದಿದ್ದೀನಿ ಅನ್ನೋ ನೋಡಿ, ಪ್ರತಿ ಪುಸ್ತಕ ಓದಬೇಕಾದ್ರೆ ನಾನು ಓದಿದ್ದೀನಿ ಅನ್ನೋ ಅಹಂಕಾರ ಬರ್ದಂಗೆ ನೋಡಿಕೊಳ್ಬೇಕು. ಅದು ಬಹಳ ಮುಖ್ಯ. ಓದಿ ಬಿಡುವಾದಾಗ ಇದಕ್ಕೆ ಇಂಥ ಸಮಯ ಹಿಂಗೆ ಹಂಗೆ ಏನೂ ಇಲ್ಲ. ನೀವೇನು ತಿಂದಿದ್ದೀರಿ, ಏನು ಧರಿಸಿದ್ದೀರಿ, ಎಷ್ಟೊತ್ತಲ್ಲಿದ್ದೀರಿ, ಎಲ್ಲಿದ್ದೀರಿ ಇಲ್ಲ. ನೀವು ಸಾವಿನ ಮನೇಲಿರಿ, ನೀವು ಅಡುಗೆ ಮನೇಲಿರಿ, ನೀವು ಬತ್ಲು ಮಲ್ಲಿರಿ, ಅಥವಾ ನೀವು ಮದುವೆ ಮಲ್ಲಿರಿ, ಇನ್ನೆಲ್ಲೇ ಇರಿ, ಸ್ಮರಣೆ ಮಾಡಲಿಕ್ಕೆ, ಹರೇ ಗೋವಿಂದ ನಾರಾಯಣ ಅನ್ನಲಿಕ್ಕೆ, ಅಥವಾ ಯಾವುದೋ ಶ್ಲೋಕವನ್ನು ನೆನಪು ಮಾಡಲಿಕ್ಕೆ, ಅಥವಾ ಏನೋ ಅರ್ಥವನ್ನು ನೆನಪು ಮಾಡಿಕೊಳ್ಳಿಕ್ಕೆ ಎಲ್ಲ ಆದ್ರೇನು, ಯಾವಾಗ ಆದ್ರೇನು. ಆದರೆ ಭಕ್ತಿ ಅನ್ನೋದು ಬಹಳ ಬಲವಾಗಿ ಇರಬೇಕಾದಂಥ ಒಂದು ದೊಡ್ಡ ಸಾಧನ. ಅದು ಒಂದಿರಬೇಕು. ಅಂದರೆ ನಂಬಿಕೆ, ಬಲವಾಗಿ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದಾಗ ಎಲ್ಲವೂ ಫಲಿಸುತ್ತೆ. ನನಗೆ ಭಗವದ್ಗೀತೆ ಓದೋದರಿಂದ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದಷ್ಟು ಓದೋದು, ಧ್ಯಾನ ಮಾಡೋದು, ಅಥವಾ ಏಕಾಂತದಲ್ಲಿ ಸ್ವಲ್ಪ ಹೊತ್ತು ನನ್ನ ಉಸಿರಿನ ಮೇಲೆ ಗಮನ ಕೊಡೋದು, ನನ್ನ ಜೀವನದ ಎಲ್ಲ ದುಃಖವನ್ನು ಅಥವಾ ಕಷ್ಟಗಳನ್ನು, ತಾಪತ್ರಗಳನ್ನು ತೊರೆದು ನಾನು ಚೆನ್ನಾಗಿದ್ದೀನಿ, ನನ್ನ ಬದುಕು ಚೆನ್ನಾಗಿದೆ, ನನಗೆ ದೇವರು ಇನ್ನಷ್ಟು ಅನುಗ್ರಹ ಮಾಡಲಿದ್ದಾನೆ, ನನ್ನ ಬದುಕನ್ನು ನಾನು ಖಂಡಿತ ಮತ್ತಷ್ಟು ಅದ್ಭುತವಾಗಿಟ್ಟುಕೊಳ್ಳಬಲ್ಲೆ, ದೇವರಿಗೆ ನಾನು ಬೆನ್ನು ಹಾಕೋದಿಲ್ಲ, ದೇವರ ಕಡೆ ಮುಖ ಮಾಡಿ ಅವನನ್ನು ಅಪ್ಪಿಕೊಂಡು ಅವನ ಸಾನ್ನಿಧ್ಯದಲ್ಲಿ ನನ್ನ ಬದುಕನ್ನು ನಾನು ಮೋಕ್ಷದ ಕಡೆ ಅಥವಾ ಆ ಬಿಡುಗಡೆಯ ಕಡೆ ಕರ್ಕೊಂಡು ಹೋಗ್ತೀನಿ. ಬಂಧನವನ್ನೆಲ್ಲ ತೊರೆದು ಬಿಡುಗಡೆಯತ್ತ ನಾನು ಮುಖ ಮಾಡ್ತೀನಿ. ನನ್ನ ಲೌಕಿಕ ಮತ್ತು ಅಲೌಕಿಕ ಎರಡೂ ಕಡೆಯೂ ನಾನು ಎತ್ತರಕ್ಕೆ ಏರ್ತಾ ಇದ್ದೀನಿ. ಹೀಗೆ ನಾನಾ ರೀತಿಯಲ್ಲಿ ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ಅಂದರೆ ಹಣ, ಆಸ್ತಿ, ನನಗೆ ದುಡ್ಡು ಬೇಕು, ಅದು ಬೇಕು, ಇದು ಬೇಕು, ಈ ಮ್ಯಾನಿಫೆಸ್ಟ್ ಮಾಡೋದಿದೆಯಲ್ಲ, ಇದು ನಿಮಗೆ ಶಾಪವೇ ಹೊರತು ವರ ಅಲ್ಲ. ಮ್ಯಾನಿಫೆಸ್ಟ್ ಮಾಡಿ ಏನು ಮಾಡಬೇಕು, ನಿಮಗೆ ಏನು ಬೇಕು ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮದಲ್ಲ. ಅವನಿಗೆ ಗೊತ್ತಿರುತ್ತೆ ನನಗೇನು ಕೊಡಬೇಕು ಅಂತ. ಈಗ ಒಂದು 5ನೇ ಕ್ಲಾಸ್ ಹುಡುಗನಿಗೆ ಒಂದು ಇಡೀ ಸ್ಕೂಲ್ ಜವಾಬ್ದಾರಿ ಕೊಟ್ಬಿಟ್ರೆ ಅವನ ಕಥೆ ಏನಾಗಬೇಕು? ಅವನಿಗಿಷ್ಟ ಇರ್ಬೋದು, ನಾನು ಹೀರೋ ಆಗಿಬಿಡ್ಬೇಕು, ನಾನು ಎಲ್ಲರೂ ನನ್ನ ಕಂಟ್ರೋಲಾಗಿ ಇಟ್ಕೊಳ್ಬೇಕು, ಅದು ಇದು ಅಂತ ಅವನಿಗಾಸೆ ಇರ್ಬೋದು. ಆದರೆ ಒಟ್ಟಾರೆ ಸಮಗ್ರವಾಗಿ ನೋಡಿದಾಗ ಅನುಭವ ಇಲ್ಲ, ತಿಳುವಳಿಕೆ ಇಲ್ಲ, ಅಥವಾ ಅಂಥದ್ದು ಯಾವುದರ ಹಿಂದೆ ಮುಂದೆ ಅವನು ಸುತ್ತಿಲ್ಲ. ಅಂದರೆ ನಿಭಾಯಿಸೋಕೆ ಆಗದೇ ಇರುವುದನ್ನು ನೀವು ಕೇಳ್ತಾ ಇದ್ದೀರಾ, ಆದರೆ ದೇವರು ಅದು ನಿಮಗೆ ಕೊಡಲ್ಲ. ಯಾಕೆ? ಅವನಿಗೆ ಗೊತ್ತು ನಿಮಗೆ ಎಷ್ಟು ಶಕ್ತಿ ಇದೆ, ನಿಮಗೆ ಏನು ನಿಭಾಯಿಸೋಕೆ ಬರುತ್ತೆ, ನಿಮಗೆ ಏನು ಕೊಟ್ಟರು ಒಳ್ಳೆಯದು, ಅದು ಅವನಿಗೆ ಗೊತ್ತು. ಹಾಗಾಗಿ ಮ್ಯಾನಿಫೆಸ್ಟ್ ಮಾಡೋ ಸಮಯದಲ್ಲಿ ಆದಷ್ಟು ಈ ಮೆಟೀರಿಯಲ್ ವರ್ಡಿಂದ ಹೆಚ್ಚು ಏನನ್ನು, ಅಂದರೆ ಹಣ, ಆಸ್ತಿ, ಮನೆ, ಅದು ಇದು ಏನಿಲ್ಲ. ನೀವು ಕೆಲಸ ಮಾಡಬೇಕು, ನೀವು ದುಡಿಬೇಕು, ಆಗ ಮಾತ್ರ ನಿಮಗೆಲ್ಲವೂ ಸಿಗುತ್ತೆ. ಆಗ ನಿಮಗೆ ಅದು 10,000ನೋ 20,000ನೋ 50,000ನೋ 1,00,000ವೋ ಕ್ರಮವಾಗಿ ನೀವು ತಿಂಗಳ ಏನು ಮಾಡ್ತಿದ್ದೀರಿ, ಅಲ್ಲೆಲ್ಲೂ ಆರೋಗ್ಯ ತಪ್ಪದಂಗೆ, ಅಲ್ಲೆಲ್ಲೂ ಕೂಡ ನಾನು ಕುಗ್ಗಿ ಹೋಗದಂಗೆ, ಅಲ್ಲೆಲ್ಲೂ ಕೂಡ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳದಂಗೆ ನನ್ನ ಕೆಲಸವನ್ನು ನಾನು ಚೆನ್ನಾಗಿ ಮಾಡಬೇಕು, ಸದಾ ಹಸನ್ಮುಖಿಯಾಗಿರಬೇಕು, ಸದಾ ಕೂಡ ನಿರ್ಲಿಪ್ತವಾಗಿ ಯಾವುದಕ್ಕೂ ಅಂಟಿಕೊಳ್ಳದೆ ನಗುಮುಖದಿಂದ ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ತಾ ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳದೆ ಪ್ರತಿದಿನ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದು ನಿನ್ನನ್ನು ಸ್ಮರಣೆ ಮಾಡುವ ಬುದ್ಧಿ ಹಾಗೂ ನನ್ನೆಲ್ಲ ಕನಸುಗಳನ್ನು ಈಡೇರಿಸಿಕೊಳ್ಳೋ ಶಕ್ತಿ ಕೊಡಪ್ಪ. ಅದು ಬಿಟ್ಟು ನಾನು ಡೈರೆಕ್ಟ್ ಹಣ, ಆಸ್ತಿ ಅಥವಾ ಹೀಗೆ ಏನೇನೋ ಕೇಳ್ತಾ ಕೂತ್ಕೊಳ್ಳೋದಿದೆಯಲ್ಲ,
ಮ್ಯಾನಿಫೆಸ್ಟೇಷನ್ ಇವತ್ತಿಗೆ ಅದೊಂದು ದೊಡ್ಡ ಡ್ರಾಮಾ ಆಗೋಗಿದೆ. ಹಾಗಾಗಿ ನಮಗೇನು ಬೇಕು ಅಂತ ನಮಗೆ ಗೊತ್ತಿಲ್ಲ, ಅದು ಅವನಿಗೆ ಗೊತ್ತು. ಸೊ ನಮಗೆ ಮಿನಿಮಮ್ ಒಬ್ಬ ವಿದ್ಯಾರ್ಥಿಯಾಗಿ ಅವನು ನನಗೆ ಎಕ್ಸಾಮಲ್ಲಿ ಎಲ್ಲವೂ ನೆನಪಾಗ್ಬಿಡ್ಬೇಕು, ಎಕ್ಸಾಮಲ್ಲಿ ನಾನು ಓದದೇ ಹೋದರೂ ನಾನು ಪಾಸ್ ಆಗ್ಬಿಡ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಆಗೋ ಮಾತಾ ಅದು? ನನಗೆ ಓದೋ ಕಡೆ ಆಸಕ್ತಿ ಬರಬೇಕು, ಅಪ್ಪ ಅಮ್ಮ ಹೇಳಿದ ಮಾತನ್ನು ನಾನು ಕೇಳಬೇಕು, ನನ್ನ ಗುರುಗಳ ಮಾತಿನಂತೆ ನಾನು ನಡಿಬೇಕು, ಎಲ್ಲೂ ಕೂಡ ಆಲಸ್ಯ ಬರದಂತೆ, ಸೋಂಬೇರಿ ಆಗದಂತೆ ನಾನು ನನ್ನ ವಿದ್ಯಾರ್ಥಿ ಜೀವನವನ್ನು ಕಳಿಬೇಕು. ಹೀಗೆ ಅವನು ಪ್ರಯತ್ನ ಮಾಡುವ ಕಡೆ ನನಗೆ ಎಲ್ಲ ರೀತಿಯ ಶಕ್ತಿ ಕೊಡು, ನನ್ನ ಗಮನ, ನನ್ನ ಏಕಾಗ್ರತೆ ಎಲ್ಲದಕ್ಕೂ ನನಗೆ ನೀನು ಬಲವಾಗಿ ನಿಲ್ಲು. ಹೀಗೆ ಜ್ಞಾನ ಸಂಪಾದಿಸ್ಲಿಕ್ಕೆ ಏನೇನು ಬೇಕೋ ಪೂರಕವಾಗಿ ಅದನ್ನು ನಾನು ಕೇಳಬೇಕೆ ಹೊರತು ಡೈರೆಕ್ಟ್ ನನಗೆ ಎಕ್ಸಾಮ್ ಹಾಲಲ್ಲಿ ಎಲ್ಲ ನೆನಪಾಗ್ಬಿಡ್ಬೇಕು ಅಥವಾ ನಾನು ಏನು ಓದ್ದೇ ಓದ್ರೂ ನಾನು ಪಾಸ್ ಆಗಿಬಿಡ್ಬೇಕು. ಸೊ ನನ್ನ ಪ್ರಕಾರ ಜಸ್ಟ್ ಹಣ, ಆಸ್ತಿ ಅಥವಾ ಇನ್ನೇನೋ ಈ ರೀತಿಯ ಶ್ರೀಮಂತಿಕೆಯ ವಸ್ತುಗಳನ್ನು ಮ್ಯಾನಿಫೆಸ್ಟ್ ಮಾಡೋದನ್ನು ಬಿಡಿ. ಇವನ್ ಮ್ಯಾನಿಫೆಸ್ಟ್ ಮಾಡದೇನೆ ಇರಿ. ನಿಮ್ಮ ದಿನಚರಿ, ನಿಮ್ಮ ದಿನನಿತ್ಯದ ನಿಮ್ಮ ಆ್ಯಕ್ಟಿವಿಟಿ ಅಥವಾ ನೀವೆಷ್ಟು ಆ್ಯಕ್ಟಿವ್ ಆಗಿದ್ದೀರಿ, ಎಷ್ಟು ತೊಡಗಿಕೊಂಡಿದ್ದೀರಿ, ಎಷ್ಟು ಶ್ರಮ ಹಾಕ್ತೀರಿ, ಎಷ್ಟು ಪ್ರೋಗ್ರೆಸಿವ್ ಆಗಿ ಅಥವಾ ಎಷ್ಟು ಚೆನ್ನಾಗಿ ನೀವು ನಿಮ್ಮ 24 ಗಂಟೆಯನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತಿದ್ದೀರಿ. ಈ ಎಲ್ಲ ವಿಚಾರಗಳಿಂದ ನೀವು ದೇವ್ರು ನಮ್ಮದೇ ಹೋಗಿ ಮ್ಯಾನಿಫೆಸ್ಟ್ ಮಾಡದೇ ಇರಿ. ನಿಮ್ಮ ಶಿಸ್ತಿನ ದಿನಚರಿಯಿಂದ ನೀವು ಅದ್ಭುತವಾದದ್ದನ್ನು ಸಾಧಿಸ್ಬೋದು, ಅದು ಬೇರೆ ವಿಚಾರ. ಸೊ ಯಾರೋ ಒಬ್ಬ ಹಾಸಿಗೆಯಿಂದ ಎದ್ದೇಳ್ತಾನೆ ಇಲ್ಲ, ಅವನಿಗೊಂದು ಗುರಿ ಇಲ್ಲ, ಅವನಿಗೊಂದು ಕನಸಿಲ್ಲ, ಅವನು ಹೊರಗಡೆ ಹೊಸ್ಲಿಂದ ಆಚೆ ಹೋಗಿ ಯಾರನ್ನು ಕೇಳಿ ಓದಿ ಅದು ಇದು ಮಾಡಿ ಒಂದು ಕಂಪ್ನಿಗೆ ಸೇರ್ಕೊಳ್ಳೋದು ಅಥವಾ ಒಂದು ಸ್ವಂತ ಕಂಪ್ನಿ ಶುರು ಮಾಡೋದು ಅಥವಾ ಏನೋ ಒಂದು ಕಲಿಯೋದು, ಇದು ಯಾವುದೂ ಮಾಡದೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ನೋಡಿಬಿಟ್ಟು ಮ್ಯಾನಿಫೆಸ್ಟ್ ಮಾಡಿಬಿಡ್ತೀನಿ ನಾನು ಅಂದ್ಕೊಂಡ್ರೆ ನೋ. ಹಾಗಾಗಿ ನಾನು ಆ್ಯಕ್ಚುಲಿ ಏನೂ ಹೇಳೋಕ್ಕೆ ಬಂದಿಲ್ಲ. ಓಕೆ, ನೀವು ಕೇಳಿದ ಭಗವದ್ಗೀತೆ. ನನ್ನ ಬದುಕನ್ನು ನಾನು ಹಾಗೆ ಬದುಕೋದು. ಎಲ್ಲರನ್ನೂ ಹಾಗೆ ಇರಿ ಅಂತ ನಾನು ಹೇಳಲ್ಲ, ಬಟ್ ನಾನು ಇರೋದನ್ನು ಹೇಳಿದ್ದೆ. ನಾನು ಯಾವತ್ತೂ ಕೂಡ ಇವನ್ ಮ್ಯಾನಿಫೆಸ್ಟೇಷನ್ ಅಥವಾ ನಾವು ಏನು ಅಂದುಕೊಳ್ತೀವಿ ಅದು ಬಹಳ ಮುಖ್ಯವಾಗುತ್ತೆ. ನಮ್ಮ ನಂಬಿಕೆ ಬಲವಾಗಿರಬೇಕು. ಹೌದು, ನಾನು ಇದನ್ನು ಮಾಡ್ತೀನಿ, ನನ್ನ ಕೈಲಿ ಇದು ಸಾಧ್ಯ ಇದೆ, ನಾನು ಮುಂದಿನ 2-3 ವರ್ಷದಲ್ಲಿ ನಾನು ಮನೆ ಕಟ್ತೀನಿ, ಅಥವಾ ನಾನು ಇಷ್ಟು ದುಡಿತೀನಿ, ಅಥವಾ ನಾನು ನನ್ನ ತಾಯಿಗೇನು ಕೊಡಿಸ್ತೀನಿ, ಅಥವಾ ನಾನು ಇಂಥದ್ದೇನೋ ಮಾಡ್ತೀನಿ, ಅಥವಾ ಇಷ್ಟು ಜನ ಕೆಲಸ ಕೊಡ್ತೀನಿ, ಹೀಗೆ ಅಂದುಕೊಳ್ಳಿ. ಅದನ್ನು ಬೆಳಗಿನ ಜಾವನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದುಕೊಳ್ಬೇಕು ಅಂತ ಅಲ್ಲ. ನೀವು ವಿವೇಕಾನಂದರು ಹೇಳೋ ಹಾಗೆ ನಿಮ್ಗೆ ಅದನ್ನು ಬಿಟ್ಟು ಬೇರೆ ಏನು ಯೋಚನೆ ಇರಬಾರ್ದು. ನೀವು ಅದನ್ನೇ ಉಸಿರಾಡಬೇಕು, ಅದನ್ನೇ ಜೀವಿಸಬೇಕು, ಅದನ್ನೇ ನೀವು ಸದಾಕಾಲ ಸ್ಮರಣೆ ಮಾಡಬೇಕು. ಆಗ ಸ್ಮರಣೆ ಮಾಡುವುದು, ಜೀವಿಸುವುದು ಅಂದರೆ ಅದರ ಕುರಿತಾಗಿ ನೀವು ವರ್ಕ್ ಮಾಡಬೇಕು. ಸೊ ನಂಬಿಕೆ ಬಹಳ ಮುಖ್ಯ. ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಇಂಜೆಕ್ಷನ್ ಕೊಡ್ತಾನೆ, ಮಾತ್ರೆ ಕೊಡ್ತಾರೆ, ಡಾಕ್ಟರ್ ಮುಂದೆಲ್ಲ ಚೆನ್ನಾಗಿ ಇದ್ರಿ, ಹೌದು ಸರ್, ಹೌದಾ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್ ಅಂತ ಬಂದ್ರಿ. ಪಾಪ ಅವರು ಒಳ್ಳೆ ಗುಳಿಗೆ ಕೊಟ್ಟಿದ್ರು, ಚಿಕಿತ್ಸೆ ಕೊಟ್ಟಿದ್ರು. ಆಚೆ ಬರಬೇಕಾದ್ರೆ ಅಯ್ಯೋ ನನಗೇನೋ ಈ ಡಾಕ್ಟರ್ ಮೇಲೆ ಅಷ್ಟು ಅನ್ಸಲ್ಲಪ್ಪ ಅಂದರೆ ಒಂದು ನೆಗೆಟಿವ್ ಥಾಟ್ ನಿಮ್ಮ ತಲೆಯಲ್ಲಿ ಬಂತಲ್ಲ, ಅಂದರೆ ನಂಬಿಕೆ ಸ್ವಲ್ಪ ಸಡಿಲ ಆಯಿತು. ಸೊ ನಿಮಗೆ ಒಂದು ಕೆಲಸದ ಮೇಲೆ, ಒಂದು ಜಾಗದ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟು ನಿಮ್ಮ ಕೆಲಸಗಳಾಗುತ್ತವೆ. ಈಗ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಕಾಯಿ ಕಟ್ಟುತ್ತಾರೆ, ಅಲ್ಲಿ ಏನೋ ಬಳೆ ಕಟ್ಟುತ್ತಾರೆ. ಇನ್ನು ಕೆಲವು ದೇವಸ್ಥಾನಗಳಿಗೆ ಹೋಗಿ ಇಟ್ಟಿಗೆ ಇಟ್ಟು ಬರ್ತಾರೆ, ಯಾಕಂದರೆ ನಾನು ಜಾಗ ತಗೊಬೇಕು, ಮನೆ ಕಟ್ಟಬೇಕು. ಎಲ್ಲದಕ್ಕೂ ಒಂದೊಂದು ದೇವಸ್ಥಾನಗಳಿದ್ದಾವೆ, ಆಯಿತಾ? ಅದು ಮೂಢನಂಬಿಕೆಯೋ ಏನು, ಅದು ಆನಂತರದ ವಿಚಾರ. ಆದರೆ ನಾನು ಹೇಳ್ತೀನಿ, ನಿಮಗಲ್ಲಿ ಯಾವುದೋ ದೇವ್ರ ಬಳಿ ಹೋಗಿ ಕೇಳೋದ್ರಿಂದ ನಿಮಗೊಂದು ಕೆಲಸ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಅಲ್ಲಿ ಹೋಗಿ ಒಂದು ಇಟ್ಟಿಗೆ ಮಡಗಬಾರೆ, ಅಲ್ಲಿ ಹೋಗಿ ಒಂದೇನು ಮಾಡಬಾರಪ್ಪ, ನಿನ್ನ ಕೆಲಸ ಆಗುತ್ತೆ ಕಣಿ ಅಂತ ಯಾರೋ ಹೇಳಿದ್ರು ಅಂತ ನೀವು ಒಂದು ದೇವಸ್ಥಾನಕ್ಕೆ ಹೋದ್ರಿ. ಇಲ್ಲಿ ಒಂದು ಅದ್ಭುತವಾದ ಸಂಗತಿ ಇದೆ, ಅದನ್ನು ತಿಳ್ಕೊಳ್ಬೇಕು. ಏನಂದರೆ ನಿಮಗೆ ಅದು ಮೂಢನಂಬಿಕೆ ಅನ್ನಿಸ್ತಾ ಹೋಗಬೇಡಿ. ಇಲ್ಲ ನಾನು ಅದನ್ನು ಮಾಡಬೇಕು, ಅದನ್ನು ಒಂದ್ಸಲಿ ನೋಡಬೇಕು ಅಂತ ಅನ್ನಿಸ್ತಾ ಪೂರ್ಣ ನಂಬಿಕೆಯಿಂದ ಹೋಗಿ. ಕೆಲವೊಮ್ಮೆ ಹೇಗಾಗ್ಬಿಡುತ್ತೆ, ಹೋಗ್ತೀರಾ ಯಾವುದೋ ಒಂದು ದೇವಸ್ಥಾನಕ್ಕೇನು ಮಕ್ಕಳಾಗಬೇಕು ಅಂತಲೋ
ಮನೆ ಕಟ್ಟಬೇಕು ಅಂತಲೋ ಒಂದೊಂದಕ್ಕೊಂದೊಂದು ದೇವಸ್ಥಾನಗಳಿದ್ದಾವೆ. ಇವಾಗೇನು ಅದಕ್ಕೇನು ಬರ ಇಲ್ಲ. ಯಾವುದೋ ಒಂದು ದೇವಸ್ಥಾನದ ಹತ್ರ ಹೋಗಿ ಒಂದು ಇಟ್ಟಿಗೆ ಇಟ್ಟು ಬಂದರೆ ನಾನು ನೆಕ್ಸ್ಟ್ ಮನೆ ಕಟ್ಟುತ್ತೀನಿ ಅಂತ ಒಂದು ಅನುಗ್ರಹ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹೋಗ್ತೀರಾ, ಇಟ್ಟಿಗೆ ಇಡ್ತೀರಾ, ಅಥವಾ ಇನ್ನೇನೋ ಅಲ್ಲೇನೋ ಒಂದು ಸ್ಪೆಷಲ್ ವಿಚಾರ ಇರುತ್ತೆ ಅಥವಾ ಅಲ್ಲೇನೋ ವಿಶಿಷ್ಟತೆ ಇರುತ್ತೆ, ಅದನ್ನು ಮಾಡ್ತೀರಾ. ಅಯ್ಯೋ ದೇವ್ರೆ ನಿನ್ನ ನಂಬಿದ್ನಪ್ಪ ಅದು ಇದು ಅಂತ ಹೇಳ್ತೀರಾ, ಕಣ್ಕಾಯಿ ಮಾಡಿಸ್ಕೊಳ್ತೀರಾ, ಬರ್ತೀರಾ. ಈ ಮನೆಗೆ ಬರಬೇಕಾದ್ರೆ ಏನು ಅಂದ್ಕೊಳ್ತೀರಾ ಅಂದರೆ ಅಲ್ಲಿವರೆಗೂ ನಂಬಿಕೆ ಇತ್ತು. ಈಗ ಮನೆಗೆ ಬರಬೇಕಾದ್ರೆ ಏನು ಅಂದ್ಕೊಂಡ್ಬಿಡ್ತೀರಾ, ಅಯ್ಯೋ ಇದೆಲ್ಲ ಯಾಗೋ ಮಾತಾ, ಹಿಂಗೆಲ್ಲ ಬಂದು ಇಲ್ಲಿ ಇಟ್ಟಿಗೆ ಇಡೋದಾಗಿದ್ರೆ, ಹಿಂಗೆ ಬಂದು ಇಲ್ಲಿ ಬಳೆ ಕಟ್ಟಿದ ತಕ್ಷಣ ಮಕ್ಕಳಾಗೋದಾಗಿದ್ರೆ, ಇಲ್ಲಿ ಬಂದು ಹಿಂಗೆ ಇಟ್ಟಿಗೆ ಇಟ್ಟ ತಕ್ಷಣ ಮನೆ ಕಟ್ಟೋದಾಗಿದ್ರೆ, ಜಗತ್ತಲ್ಲಿರೋರಿಗೆಲ್ಲ ಮಕ್ಕಳಾಗಬೇಕಿತ್ತು, ಜಗತ್ತಲ್ಲಿರೋರೆಲ್ಲ ಮನೆ ಕಟ್ಟಬೇಕಿತ್ತು. ಬಿಡು ಹಿಂಗೆ ನನಗೇನು ಹಂಗೆ ಅನ್ಸಲ್ಲಪ್ಪ ಅಂದರೆ ಒಂದು ನೆಗೆಟಿವ್ ಥಾಟ್ ಬರ್ಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಬಿಟ್ರಿ. ದೇವಸ್ಥಾನದೊಳಗೆ ಇದ್ದಾಗ ಅಥವಾ ಅಲ್ಲಿದ್ದಾಗ ಏನು ನಂಬಿಕೆ ಇತ್ತೋ ಅದು ಸ್ವಲ್ಪ ಸಡಿಲವಾಯಿತು. ಅಯ್ಯೋ ಇದೆಲ್ಲ ಮೂಢನಂಬಿಕೆ, ಏನೋ ಮಾಡಬೇಕಲ್ಲ ಅಂತ ಮಾಡಿದೆ ಅಷ್ಟೇ. ಅಂದರೆ ಯೂನಿವರ್ಸ್ ನಿಮ್ಮ ಪೂರ್ಣ ನಂಬಿಕೆಯನ್ನು ಅಥವಾ ನಿಮ್ಮ ಆಸೆಯನ್ನು ಅಥವಾ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ವಿಚಾರ ಅಥವಾ ನಿಮ್ಮದೊಂದು ಏನೋ ಸಂಕಲ್ಪ ಅದನ್ನು ಈಡೇರಿಸಬೇಕಂದ್ರೆ ನಿಮ್ಮ ನಂಬಿಕೆ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ. ನಿಮ್ಗೆ ಅರ್ಧ ಹಿಂಗೆ ಅರ್ಧ ಈ ಥರ ಇದ್ರೆ ಅದಾಗಲ್ಲ. ನಾನು ಮಾಡೇ ಮಾಡ್ತೀನಿ, ನನಗೆ ಸ್ವಲ್ಪ ತಡವಾಗಬಹುದು, ನಿಮ್ಮ ನಂಬಿಕೆ ಪೂರ್ಣವಾಗಿರಬೇಕು. ಸೊ ನಾನಿಷ್ಟೇ ಕೇಳ್ಕೊಳ್ಳೋದು, ಭಗವದ್ಗೀತೆ ಓದೋದಾಗಿರ್ಬೋದು ಅಥವಾ ಇನ್ನು ಯಾವುದೇ ಪುಸ್ತಕ ಓದೋದಾಗಿರ್ಬೋದು ಅಥವಾ ಯಾವುದೇ ಆಧ್ಯಾತ್ಮಿಕ ವಿಚಾರ ಇರ್ಬೋದು, ನಂಬಿಕೆ. ಅಯ್ಯೋ ಅದೆಲ್ಲ ಸುಳ್ಳು ಅಂತಾರೆ. ರಾಮಾಯಣ ಓದ್ತಾ ಇರ್ತಾರೆ, ಮಹಾಭಾರತ ಓದ್ತಾ ಇರ್ತಾರೆ, ಇಲ್ಲಿ ಯಾರೋ ಒಬ್ಬ ವಿಚಾರವಾದಿ ಅಥವಾ ಯಾರೋ ಒಬ್ಬ ಅಜ್ಞಾನಿ ಅದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟಿರ್ತಾನೆ, ಅದನ್ನು ಕೇಳಿಸ್ಕೊಂಡು ಓದ್ತಾ ಇರ್ತಾರೆ. ಇಲ್ಲ ನಾನು ಇದನ್ನು ಪೂರ್ಣವಾಗಿ ನಂಬ್ತೀನಿ ಅಂತ ನಂಬಿಕೆ ಇಟ್ಟು ಓದಿ, ಅಲ್ಲಿಂದ ನಿಮ್ಮ ಬದುಕು ಅದ್ಭುತವಾಗುತ್ತೆ ಅಥವಾ ಅಲ್ಲಿಂದ ನಿಮ್ಮ ವಿವೇಕ ಬಹಳ ಉನ್ನತಿಗೆ ಹೋಗುತ್ತೆ. ನೀವು ತುಂಬ ಡೌಟಿಂದ ಏನಾದರೂ ಮಾಡಿದ್ರೆ ಅದಾಗಲ್ಲ. ಸೊ ಅದೇ ಪ್ರಕಾರವಾಗಿ ಭಗವಂತನ ಗೀತೆ, ಭಗವದ್ಗೀತೆ ಅಂದರೆ ಭಗವಂತನ ಹಾಡು ಅಂದರೆ ಭಗವಂತನ ಗೀತೆ ಅಂತ, ಅದರ ಕುರಿತು ಅದನ್ನು ಓದಿ ಮುಗಿಸುವುದರೊಳಗೆ ನಾನು ನಿಜವಾಗಿಯೂ ನನ್ನ ಎಷ್ಟೋ ಅಜ್ಞಾನಗಳನ್ನು ದೂರ ಮಾಡಿಕೊಂಡು ಜ್ಞಾನಕ್ಕೆ ಪ್ರವೇಶ ಮಾಡಿರ್ತೀನಿ. ನಾನು ಭಗವಂತನಿಗೆ ಹತ್ತಿರವಾಗಿರ್ತೀನಿ. ನನ್ನ ಅಹಂಕಾರಗಳು ಮಮಕಾರಗಳು ಕಡಿಮೆ ಆಗಿರ್ತವೆ. ಸೃಷ್ಟಿ ಅಂದ್ರೇನು, ಆತ್ಮ, ಪರಮಾತ್ಮ ಅಥವಾ ಧ್ಯಾನಯೋಗ, ಸಾಂಖ್ಯಯೋಗ, ಹೀಗೆ ನಾನಾ ರೀತಿಯ ವಿಚಾರಗಳನ್ನು ಓದಿ ಕಡೆಗೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಅಲ್ಲಿರೋದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಭರವಸೆ ಕೊಡಲ್ಲ. ಅದು ಆ್ಯಕ್ಚುಲಿ ಭಗವದ್ಗೀತೆಯನ್ನು ನೀವು ಇಡೀ ಜನ್ಮ ಅರ್ಥ ಮಾಡಿಕೊಂಡ್ರು ಒಂದೊಂದು ಸರಿ ಓದಿದ್ರೆ ಅದು ಒಂದೊಂದು ರೀತಿ ಅರ್ಥ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಂಬಿಕೆಯಿಂದ ಓದಿ, ಬೆಳಗ್ಗೆ ಓದಬೇಕು ಸಂಜೆ ಓದಬೇಕು ಅಂತಿಲ್ಲ. ಹನಿ ಹನಿ ಸೇರಿ ಹಳ್ಳ, ತೆನೆ ತೆನೆ ಸೇರಿ ಬಳ್ಳ, ಹಾಗೆ ಸ್ವಲ್ಪ ಸ್ವಲ್ಪ ಯಾವಾಗ ಬಿಡುವಿದೆಯೋ ಅವಾಗೆಲ್ಲ ಓದ್ತಾ ಇರಬೇಕು. ಜ್ಞಾನವನ್ನು ಸಂಜೆ ಹೊತ್ತು ಕೂತ್ಕೊಂಡು ಓದ್ಬಿಟ್ಟು ತಿಳಿದು ಬಿಡ್ತೀನಿ, ಬೆಳಗ್ಗೆ ಹೊತ್ತು ಮಾತ್ರ ಕೂತ್ಕೊಂಡು ಇಲ್ಲ. ಯಾವಾಗ ಬಿಡುವು ಸಿಗುತ್ತೋ ಹಾಗೆಲ್ಲ ಓದ್ತಾ ಇರಬೇಕು. ಅದು ನಿಜವಾಗಿಯೂ ಒಬ್ಬ ಜ್ಞಾನಿಯ ಲಕ್ಷಣ. ಆಯಿತು, ಒಳ್ಳೆಯದಾಗಲಿ, ಶುಭವಾಗಲಿ.